ಹಲೋ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಿನ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ವೀಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಸೊ ಕಳೆದ ಸಂಚಿಕೆಯಲ್ಲಿ ಏನೇನೆಲ್ಲ ನಡೆದಿದೆ ಅಂತ ಹೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡಿದೆ. ಈ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ವಿವೇಕು ಗೌರಿಗೆ ಅಕೌಂಟ್ ಮಾಡಿಸ್ತಾನೆ. ಅದನ್ನು ನೋಡಿಬಿಟ್ಟು ಮೋನಿಕಾ ಹುರ್ಕೊಂಡ್ಬಿಡ್ತಾಳೆ. ಸೊ ನನಗೆ ಕೊಡದೇ ಇರೋ ಪ್ರಿಫ್ರೆನ್ಸು, ನನಗೆ ಸಿಗದೇ ಇರೋ ಮರ್ಯಾದೆ ಗೌರಿಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೋನಿಕಾ ಹುರ್ಕೊಂಡ್ಬಿಟ್ಟು ಅನಿಕೇತ್ಗೆ ಹೋಗಿ ರೂಮಲ್ಲಿ ಪಾಟಲ್ಲಿರೋವಂಥ ಗಿಡನ ಹೊಡೆದಾಕ್ಬಿಡ್ತಾಳೆ. ಸೊ ಅದಾದಮೇಲೆ ಅನಿಕೇತ ಏನಾಯಿತು ಅಂತ ಕೇಳ್ತಾನೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನನ್ನನ್ನು ಯಾಕೆ ಮದುವೆ ಮಾಡಿಕೊಂಡೆ? ನನ್ನ ಹಿಂದೆ ಬಿದ್ದುಬಿಟ್ಟು ನನಗೆ ಪ್ರೆಗ್ನೆಂಟ್ ಮಾಡಿ ಯಾಕೆ ನೀನು ನನಗೆ ಮದುವೆ ಮಾಡಿಕೊಂಡೆ? ನನಗೆ ಈ ಮನೇಲಿ ಸಿಗಬೇಕಾಗಿರೋಂತಹ ಯಾವುದೇ ಬೆಲೆ ಆಗಲಿ ಮರ್ಯಾದೆ ಆಗಲಿ ಯಾವುದೂ ಸಿಗ್ತಾಯಿಲ್ಲ. ಅದನ್ನು ಕೊಡಿಸೋ ಯೋಗ್ಯತೆ ಇಲ್ಲ ಅಂತಂದರೆ ನೀನು ಯಾಕೆ ನನಗೆ ಮದುವೆ ಮಾಡಿಕೊಂಡೆ? ಪ್ರೀತಿ ಮಾಡಬೇಕಾದ್ರೆ ಎಷ್ಟೆಲ್ಲ ಮರಳು ಮಾಡಿದೆ ನೀನು, ಎಷ್ಟೆಲ್ಲ ಮಾತಾಡಿದೆ. ನಾನು ತುಂಬ ದೊಡ್ಡ ಮನೆತನದವನು, ಎಲ್ಲ ನನ್ನ ಕೈಯಲ್ಲಿದೆ, ಎಲ್ಲರೂ ನನ್ನ ಮಾತೇ ಕೇಳ್ತಾರೆ, ಎಲ್ಲ ನನ್ನ ಅಂಡರಲ್ಲಿದೆ ಅಂತ ಹೇಳ್ಬಿಟ್ಟು ಎಷ್ಟು ಸುಳ್ಳು ಹೇಳಿ ನನಗೆ ಮೋಸ ಮಾಡಿ ಕೊನೆಗೆ ನನ್ನನ್ನು ಪ್ರೆಗ್ನೆಂಟ್ ಮಾಡಿ ನೀನು ನನಗೆ ಮದುವೆ ಆಗಿ ಈ ಮನೇಲಿ ನನಗೊಂಚೂರು ಮರ್ಯಾದೆ ಸಿಗ್ತಾಯಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮೋನಿಕಾ ಬಂದುಬಿಟ್ಟು ಅನಿಕೇತ್ಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ಅನಿಕೇತ್ ಇದ್ಬಿಟ್ಟು ಯಾಕೆ ಏನಾಯಿತು ಅಂತ ಕೇಳ್ತಾನೆ. ಈ ಗೌರಿ ಸಿಗ್ತಾ ಇರೋ ಸ್ಥಾನಮಾನ ಕೂಡ ನನಗೇನು ಸಿಗ್ತಾಯಿಲ್ಲ ಈ ಮನೆಯಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಅನಿಕೇತ್ ಇದ್ಬಿಟ್ಟು ಗೌರಿ ನಿನ್ನ ತಂಗಿ, ಅವಳನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿನಗಿರಬೇಕು, ಅವಳನ್ನ ಯಾವ ಥರ ಕಂಟ್ರೋಲ್ ಮಾಡಬೇಕು ಏನು ಅಂತ ಎಲ್ಲ ನಿನಗೆ ಗೊತ್ತಿರಬೇಕು. ಅವಳನ್ನು ಹ್ಯಾಂಡ್ಲ್ ಮಾಡೋದು ತಲೆನೋವು ನಿನಗೆ ಬಿಟ್ಟಿದ್ದು. ಸೊ ಮದುವೆ ಆದಮೇಲಿಂದ ನನಗೆ ಆಫೀಸಲ್ಲೂ ಏನು ಬೆಲೆ ಸಿಗ್ತಾಯಿಲ್ಲ, ಮರ್ಯಾದೆ ಸಿಗ್ತಾಯಿಲ್ಲ. ನೀನು ನನ್ನ ಮದುವೆ ಆದಮೇಲಿಂದ ನನಗೂ ಕೂಡ ಏನೂ ಸಿಗ್ತಾಯಿಲ್ಲ. ಆಫೀಸಲ್ಲೂ ಕೂಡ ನನಗೆ ಯಾವುದೇ ಫ್ರೀಡಮ್ ಇಲ್ಲ, ಎಲ್ಲನೂ ವಿವೇಕೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತಿರುಗಿಸಿ ಅನಿಕೇತು ಮೋನಿಕಾಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದಮೇಲೆ ಮೋನಿಕಾ ಇದ್ಬಿಟ್ಟು ಹಂಗಿದ್ಮೇಲೆ ನೀನು ಯಾಕೆ ನನಗೆ ಮದುವೆ ಮಾಡಿಕೊಂಡೆ ಅಂತ ಕೇಳ್ತಾಳೆ. ಅದಕ್ಕೆ ಮನೇಲಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋ ತಲೆನೋವು ನಿಂದು, ನನ್ನ ಹತ್ರ ಇದನ್ನೆಲ್ಲ ತೊಗೊಬರ್ಬೇಡ. ಆಫೀಸಲ್ಲೂ ಎಲ್ಲ ನನ್ನ ಕೈ ತಪ್ಪಿ ಹೋಗ್ತಾಯಿದೆ, ಮನೆಯಲ್ಲೂ ಯಾವುದೋ ನನ್ನ ಕಂಟ್ರೋಲಿಗೆ ಸಿಗ್ತಾಯಿಲ್ಲ, ಎಲ್ಲ ನನ್ನ ಕೈ ತಪ್ಪಿ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು ಅನಿಕೇತು ಮೋನಿಕಾ ಮೇಲೆ ತುಂಬಾ ರೇಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನಿನ್ನ ತಲೆನೋವನ್ನ ನೀನು ಮನೆಯಲ್ಲೇ ಇಟ್ಕೊ, ನನ್ನ ತಲೆವರೆಗೂ ತರಬೇಡ. ಸೊ ಆ ಥರ ನೀನು ಹೇಳ್ದಂಗೆಲ್ಲ ನಾನು ಕೇಳ್ತಾ ಹೋದರೆ ನನಗೆ ಮನೆಯಲ್ಲಿ ಉಳ್ಕೊಳ್ಳೋಕ್ಕೂ ಕೂಡ ಸ್ಥಾನಮಾನ ಏನೂ ಸಿಕ್ಕೋದಿಲ್ಲ. ಸೊ ನಿನ್ನ ಮಾತೆಲ್ಲ ನಾನು ಕೇಳೋಕ್ಕಾಗಲ್ಲ, ಏನಿದೆ ಅದಕ್ಕೆ ನೀನು ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಅನಿಕೇತ್ ಹೇಳಿ ರೂಮಿಂದ ಆಚೆ ಹೋಗ್ತಾನೆ. ಸೊ ಅದಾದಮೇಲೆ ವಿವೇಕು ಈ ಕಡೆ ಆಫೀಸಿಗೆ ಹೋಗ್ತಾ ಇರ್ತಾನೆ. ಡ್ರೈವ್ ಮಾಡಿಕೊಂಡು ಗೌರಿ ಬಗ್ಗೆನೇ ಯೋಚನೆ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಕಾರ್ ಸೀಟ್ ಮೇಲೆ ಗೌರಿ ಇಟ್ಟಿರೋಂತಹ ಇನ್ಹೇಲರ್ನ ನೋಡಿಬಿಟ್ಟು ಮತ್ತು ಗೌರಿ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಅವಳನ್ನು ಮದುವೆ ಆದಮೇಲಿಂದ ಇದುವರೆಗೂ ಅವಳಿಗೆ ಒಂಚೂರು ಪ್ರೀತಿ ಕೊಟ್ಟಿಲ್ಲ, ಅವಳಿಗೆ ಹೆಂಡತಿ ಅನ್ನೋವಂಥ ಸ್ಥಾನ ಕೊಟ್ಟಿಲ್ಲ. ಎಲ್ಲೋದ್ರೂ ಕೂಡ ನಾನು ಅವಳಿಗೆ ಬರೀ ಅವಮಾನ, ಅಪಮಾನ, ಮರ್ಯಾದೆನೇ ಕಳೀತಾ ಇದ್ದೀನಿ. ಆದರೂ ಕೂಡ ಅವಳು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ, ನನ್ನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಾಳೆ. ನಾನು ಅವತ್ತೊಂದಿನ ಹುಷಾರಿಲ್ಲದೆ ಇರೋ ನರಳಿದ್ರಿಂದ ನನ್ನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾಳೆ. ನಾನು ತಪ್ಪು ಮಾಡ್ತಾಯಿದ್ದೇನೆ, ಗೌರಿನ ಹೆಂಡತಿ ಅಂತ ಒಪ್ಕೊಳ್ಳದೆ ತಪ್ಪು ಮಾಡ್ತಾಯಿದ್ದೇನೆ. ಸೊ ಅವಳು ನನ್ನ ಮೇಲೆ ತೋರಿಸ್ತಾ ಇರೋಂಥ ಪ್ರೀತಿ ಮತ್ತು ಕಾಳಜಿಯಲ್ಲಿ ಒಂದು ಸ್ವಲ್ಪನೂ ಕೂಡ 1% ಕೂಡ ನಾನು ಅವಳಿಗೆ ತೋರಿಸ್ತಾ ಇಲ್ಲ. ಶತ್ರು ಥರ ಅವಳನ್ನು ನಾನು ಟ್ರೀಟ್ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಹೇಳ್ಕೊಂಡು ಅವನೇ ಒಬ್ಬನೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅದಾದಮೇಲೆ ಅನ್ಕೋತಾ ಇರ್ತಾನೆ, ನನಗೆ ಗೊತ್ತಿಲ್ಲದೆ ನಾನು ಗೌರಿನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲದೆ ನಾನು ಗೌರಿನ ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವನ ಮನಸ್ಸಲ್ಲಿ ನಾನು ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ ಇವಳ ಬಗ್ಗೆ ಅಂತ ಹೇಳ್ಬಿಟ್ಟು ನಾನೇನಾದರೂ ಗೌರಿ ವಿಷಯದಲ್ಲಿ ಕಳೆದೋಗ್ತಾ ಇದ್ದೀನ ಅಂತ ಹೇಳ್ಕೊಂಡು ಅವನೇ ಮನಸ್ಸಲ್ಲಿ ನೂರಾರು ಕ್ವಶನ್ನ ಇಟ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಮನಸ್ಸಲ್ಲೇ ಮಾತಾಡಿಕೊಂಡು ಏನು ನಡೀತಾ ಇದೆ ಇಲ್ಲಿ, ನಾನೇ ಸರಿಗಿಲ್ವಾ ಅಥವಾ ಗೌರಿ ಅತಿಯಾಗಿ ಪ್ರೀತಿ ತೋರಿಸ್ತಾ ಇದ್ದಾಳ, ಅತಿಯಾಗಿ ಕಾಳಜಿ ಮಾಡ್ತಾ ಇದ್ದಾಳ, ನನಗೇನು ಅರ್ಥನೇ ಆಗ್ತಾಯಿಲ್ಲ. ನನ್ನ ಲೈಫು ಏನು ನಡೀತಿದೆ ಅಂತಲೂ ಗೊತ್ತಿಲ್ಲ. ನಾನೇನೋ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಗೌರಿನ ನಾನು ಮದುವೆ ಆಗೋಂತಹ ಸಿಚುವೇಶನ್ ಬಂತು. ಸೊ ಅದಾದಮೇಲೆ ಏನೇನೆಲ್ಲ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನನ್ನ ಮನಸ್ಸು ಏನು ಹೇಳ್ತಿದೆ, ನಾನೇನು ಮಾಡ್ತಾಯಿದ್ದೀನಿ, ನನ್ನ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅದಾದ
ಅದಾದಮೇಲೆ ಮೋನಿಕಾ ಇಲ್ಲಿ ಮನೇಲಿ ಇದ್ಬಿಟ್ಟು ನನಗೆ ಯಾರೂ ಏನೂ ಮಾಡಿಕೊಡೋರಿಲ್ಲ ಅಂತೇಳ್ಬಿಟ್ಟು ಕೋಪದಲ್ಲಿ ಹೋಗ್ಬಿಟ್ಟು ಸಲಾಡ್ಗೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೋತಾ ಇರ್ತಾಳೆ. ಕೋಪದಲ್ಲಿ ಗೌರಿಗೆ ಎಲ್ಲರೂ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ, ನನಗೆ ಯಾರೂ ಪ್ರಿಫರೆನ್ಸ್ ಕೊಡ್ತಾಯಿಲ್ಲ, ನನಗೆ ತುಂಬ ಹಸುವಾಗ್ತಿದೆ, ನಾನು ಬ್ಯೂಟಿ ಮೇಂಟೈನ್ ಮಾಡಬೇಕು, ನನಗೆ ಯಾರೂ ಸಲಾಡ್ ಏನೂ ಮಾಡಿ ಕೊಡ್ತಾಯಿಲ್ಲ ಅಂತೇಳ್ಬಿಟ್ಟು ಅವಳೇ ಮಾಡ್ಕೋತಾ ಇರ್ತಾಳೆ. ಸೊ ಅದಾದಮೇಲೆ ಆಶಾ ಬಂದ್ಬಿಟ್ಟು ಏನಮ್ಮ ಮೋನಿಕಾ ಏನೋ ಮಾಡ್ತಾಯಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ನನಗೆ ಅಡುಗೆ ಮನೆಗೆ ಬರೋಕ್ಕೆ ಪರ್ಮಿಷನ್ನು ಕೂಡ ಇಲ್ವಾ, ನನಗೆ ಸಲಾಡ್ ಬೇಕಿತ್ತು, ನಾನು ಮಾಡ್ಕೋತಾ ಇದ್ದೀನಿ, ಅದನ್ನು ಮಾಡ್ಕೊಳಕ್ಕೆ ನನಗೆ ಅವಕಾಶ ಇಲ್ವಾ ಈ ಮನೇಲಿ, ಎಲ್ಲನೂ ಗೌರಿನೇ ಮಾಡಬೇಕಾ ಅಂತ ಹೇಳ್ಬಿಟ್ಟು ಆಶಾ ಮೇಲೂ ಕೂಡ ಮೋನಿಕಾ ರೇಗಾಡ್ತಾಳೆ. ಸೊ ಅದಕ್ಕೆ ಆಶಾ ಎದ್ಬಿಟ್ಟು ನಾನೇನು ಕೇಳಬಾರ್ದು ಕೇಳಿದೆ, ಯಾವತ್ತೂ ಬರದೇ ಇರೋಳು ಇವತ್ತು ಅಡುಗೆ ಮನೆ ಕಡೆ ಬಂದಿದ್ದೆಯಲ್ಲ ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಕ್ಯೂರಿಯಾಸಿಟಿಗೆ ಅಂತ ಹೇಳ್ಬಿಟ್ಟು ಆಶಾ ಹೇಳ್ತಾಳೆ. ಸೊ ಅದಾದಮೇಲೆ ಮೋನಿಕಾ ಕಿಚನ್ ಇಲ್ಲ ಸಲಾಡ್ ಮಾಡೋದನ್ನು ಬಿಟ್ಬಿಟ್ಟು ಆಚೆ ಬಂದುಬಿಟ್ಟು ಅನ್ಕೋತಾ ಇರ್ತಾಳೆ, ಈ ಗೌರಿ ಎಷ್ಟೆಲ್ಲ ಮೋಡಿ ಮಾಡಿಬಿಟ್ಟಿದ್ದಾಳೆ, ಎಲ್ಲರೂ ಗೌರಿ 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 ಅನ್ನೋ ಥರನೇ ಮಾಡ್ಕೊಂಬಿಟ್ಟಿದ್ದಾಳೆ. ನನಗೆ ಮನೆಯಲ್ಲಿ ಒಂದು ಚೂರು ಬಿಡಿಗಾಸಷ್ಟು ಬೆಲೆ ಇಲ್ಲ, ಮರ್ಯಾದೆ ಇಲ್ಲ, ಯಾರೂ ನನ್ನ ಕಡೆ ತಿರುಗು ಕೂಡ ನೋಡೋದಿಲ್ಲ, ಇಂಥ ಮನೆಗೆ ನಾನು ಯಾಕೆ ಸೊಸೆಯಾಗಿ ಬಂದೆ. ಸೊ ಗೌರಿನ ಏನಾದರೂ ಮಾಡಿ ಈ ಮನೆ ಕೆಲಸದವಳ ಥರ ಮಾಡಿಬಿಟ್ಟು ನಾನೇ ಮಹಾರಾಣಿ ಥರ ಮೆರಿಬೇಕು ಅಂತ ಅಂದ್ಕೊಂಡು ಬೈಕೋತಾ ಇರ್ತಾಳೆ. ಸೊ ಅದಾದಮೇಲೆ ಗೌರಿಗೆ ಕಾರ್ ಡ್ರೈವಿಂಗ್ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಶ್ಯಾಮ್ ಹೇಳಿರ್ತಾನೆ. ಸೊ ಅದಾದಮೇಲೆ ಕರ್ಕೊಂಡೋಗಿ ಶ್ಯಾಮು ರೋಡಲ್ಲಿ ಗೌರಿಗೆ ಕಾರಲ್ಲಿ ಕೂರಿಸ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಕಾರನ್ನು ಯಾವ ಥರ ಓಡಿಸ್ಬೇಕು, ಕ್ಲಚ್ ಎಲ್ಲಿರುತ್ತೆ, ಮತ್ತು ಸ್ಟಾರ್ಟ್ ಬಟನ್ ಎಲ್ಲಿರುತ್ತೆ, ಸ್ಟೇರಿಂಗ್ ಯಾವ ಥರ ಹಿಡಿಬೇಕು, ಬ್ರೇಕು ಮತ್ತು ಆಕ್ಸಿಲರೇಟ್ರ್ ಯಾವ ಥರ ಯೂಸ್ ಮಾಡಬೇಕು ಅಂತ ಎಲ್ಲ ಹೇಳ್ಬಿಟ್ಟು ಗೌರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಾದಮೇಲೆ ಗೌರಿ ಹೇಳ್ತಾಳೆ, ಶ್ಯಾಮ್ ಸರ್ ನೀವು ಹೇಳ್ಕೊಡ್ತಿರೋದು ನನಗೇನು ಅರ್ಥನೇ ಆಗ್ತಾಯಿಲ್ಲ, ಇನ್ನು 3 hours ಟೈಮ್ ಇದೆ ಅಷ್ಟೇ, 3 hours ನಾನು ಡ್ರೈವರಾಗಿ ಬಿಡ್ತೀನಲ್ವ ಅಂತಾಳೆ. ಅದಕ್ಕೆ ಶ್ಯಾಮ್ ಇದ್ಬಿಟ್ಟು 3 hours ಚಿಕ್ಕ ಮಕ್ಳದ್ದು ರಿಮೋಟ್ ಕಾರನ್ನೇ ಓಡ್ಸೋಕ್ಕಾಗೋದಿಲ್ಲ, ಇನ್ನು ನೀವು 3 hours ಡ್ರೈವರ್ ಆಗ್ತೀನಿ ಅಂತ ಕನಸು ಕಾಣ್ತಾ ಇದ್ದೀರಲ್ಲ, ಅದಕ್ಕೆ ಸೊ ನೀವು ಟ್ರೈ ಮಾಡಿ ಆಗ್ಬೋದು ಅಂತ ಹೇಳ್ಬಿಟ್ಟು ಡ್ರೈವಿಂಗ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೀಟ್ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು, ಸೀಟ್ ಬೆಲ್ಟ್ ಈ ಥರ ಹಾಕ್ಕೋಬೇಕು ಅಂತ ಎಲ್ಲ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಕಾರನ್ನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕಾರನ್ನ ಸ್ಟಾರ್ಟ್ ಮಾಡಿ ಕೊಟ್ಟ ಆದಮೇಲೆ ಗೌರಿ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾಳೆ. ಸೊ ನಾನು ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ, ನಾನು ಕಾರ್ ಓಡಿಸ್ಬೋದು, ನಾನು ಡ್ರೈವರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಗೌರಿ ಕಾರನ್ನು ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಗೌರಿಗೆ ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ. ಸೊ ನಾನು ಕೂಡ ಕಾರ್ ಡ್ರೈವ್ ಮಾಡೋದು ಕಲ್ತ್ಕೊಂಡ್ಬಿಟ್ಟೆ, ಕಾರ್ ಓಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗ್ತಾಳೆ. ಆಮೇಲೆ ಖುಷಿ ಆಗಿಬಿಟ್ಟು ರೋಡ್ ಮೇಲೆ ಬರ್ತಾಳೆ. ರೋಡ್ ಮೇಲೆ ಬಂದು ಕಾರ್ ಓಡಿಸ್ಕೊಂಡು ಬರ್ತಾ ಇರ್ತಾಳೆ. ಸೊ ಅದಾದಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸವರು ನಿಂತ್ಕೊಂಡು ಯಾವುದೋ ಒಂದು ಯಾರನ್ನೋ ಹಿಡಿಬೇಕು ಅಂತ ಹೇಳ್ಬಿಟ್ಟು ರೋಡಲ್ಲಿ ನಿಂತಿರ್ತಾರೆ. ಸೊ ಗೌರಿ ಹೋಗ್ಬಿಟ್ಟು ಸೀದಾ ಹೋಗಿ ಪೊಲೀಸವ್ರಿಗೆ ಹೋಗಿ ಗುದ್ದು ಬಿಡ್ತಾಳೆ. ಸೊ ಅದಾದಮೇಲೆ ಏನಾಗುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಪೊಲೀಸವರು ಗೌರಿ ಮೇಲೆ FIR ಹಾಕ್ತಾರಾ ಇಲ್ವಾ, ಅಥವಾ ಗೌರಿನ ಬಿಟ್ಟು ಕಳಿಸ್ತಾರಾ, ಇಲ್ಲ ಸ್ಟೇಷನಲ್ಲೇ ಇಟ್ಕೋತಾರಾ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಆಲ್.